ಒಣ ಬಿಲ್ಡಪ್ ಕೊಡೋದು ಯಾಕೆ? ರಾಜಕೀಯದವ್ರೇನು ಮ್ಯಾಲಿಂದ ಇಳಿದು ಬಂದಿರ್ತಾರನ? ಅಬ್ಬಾ ತೆಲಿಬೇನಿ ಎಲ್ಲಿ ಕಲ್ಕೊಂಡ್ಬಂದಿಲ್ಲ ಇಷ್ಟೆಲ್ಲ? ನೀನು ಹೇಳೋದು ಖರೇನ, ಆದ್ರೆ ಮಂದಿ ಬದಲಾದ್ರೆ ಮಾತ್ರ ಮಂದಿ ಬದಲಾಗೋದಲ್ಲ, ಬದಲಾಗಾಕ ಈ ಸಿಸ್ಟಮ್ ಬಿಡೋದಲ್ಲ. ಅದಕ್ಕೆ ನಾನು ಸ್ವಚ್ಛಂದವಾಗಿ ಆರಾಮಾಗಿ ಓಡಾಡ್ಕೊಂಡಿರೋದು ಇರೋದು ಒಂದು ಜನ್ಮ, ಯಾವ ಟೆನ್ಷನ್ ಇಲ್ದಂಗೆ ಬದುಕ್ತೀನಿ. ಮದುವೆ ಮಕ್ಕಳು ಸಂಸಾರ ಏನು ತಲೆಯಾಗ ವಿಚಾರ ಇಲ್ಲನ? ಹೋಗೋ ಮರಾಯ, ಅದೆಲ್ಲ ಎದಕ್ಕೆ ಬೇಕು ನನಗೆ? ಇನ್ನು ಅಷ್ಟು ಸರಳವಾಗಿ ಕನ್ನೇನೂ ಸಿಗೋಲ್ವಾ? ಸಿಕ್ಕ ಮ್ಯಾಲೆ ಮದುವೆಯಾಗಿ ನೆಮ್ಮದಿ ಜೀವನ ಮಾಡ್ತೀವಿ ಅನ್ನೋದು ಕನಸಿನ ಮಾತು. ಮದುವೆ ಆಗಿಲ್ಲ ಅಂತಂದ್ರೆ ಸನ್ಯಾಸಿ ಆಗಂತೇಳಿ ನಿಮ್ಮಂಗೆ ಪುಕ್ಷಟೆ ಐಡಿಯಾ ಕೊಡೋರು ಭಾಳ ಮಂದಿ ಆಗ್ಯಾರ. ಎಲ್ಲಾನು ಬಿಡ್ಬೇಕಂದ್ರೆ ಸನ್ಯಾಸಿನ ಆಗ್ಬೇಕಂತೇನಿಲ್ಲ, ನನ್ನಂಗಿದ್ರೆ ಸಾಕು. ಕಾಡು ಪ್ರಾಣಿ ಇದ್ದಂಗನ. ಏ ಅಲ್ಲ, ಆ ಪ್ರೇಮಿ ಮನೆಗೆ ಏನಾರ ಹೋಗಿದ್ದೀನ? ದಿನ ಹೋಗ್ತೀನಿ. ಮಂಜಾ ಹೋದಾಗಿಂದ ಭಾರಿ ಗುಂಡು ನೋಡ್ಲಿಕ್ಕೆ. ಬೆಂಗಳೂರಿಗೆ ನಿಮ್ಮ ತಂಗಿ ನೋಡಕ್ಕೆ ಹೋಗಿದ್ದಿರನ? ಜಗದೀಶನು ಅಲ್ಲೇ ಇರ್ಬೇಕಲ್ಲ? ಏ ಎಲ್ಲಿ ಹೋದ್ರು ಅಲ್ಲೇ ಬರ್ತೀಯಲ್ಲೇ. ಮತ್ತು ನೀವು ಎಲ್ಲಿ ಹೋದ್ರು ಅಲ್ಲೇ ಬರ್ತೀರಲ್ಲ? ಇಲ್ಲ, ನಾ ಗುರಿ ಇಟ್ಟ ಹೆಣ್ಣು ಯಾವುದೂ ಮಿಸ್ ಆಗಿಲ್ಲ. ಈಕಿ ಸರಳ ಬೀಳ್ತಾಳ ಅಂದ್ಕೊಂಡಿದ್ದೆ, ಆದರೂ ಸತ್ರು ಬೀಳಂಗಿಲ್ಲ ತೋರಿಕಿ. ಜಗದೇ ಏನಾರ ಮೇಂಟೈನ್ ಮಾಡಕತ್ತ ನಿಮ್ಮಂಗೆ ಕಚ್ಚಿ ಹರಕಲ್ ತೋರಿ. ಅವ್ಲು ಯಾವ ನನಗೆ ಕಚ್ಚೆ ಹರ್ಕಂತ ಮಗ. ಇದ್ದಿದ್ದಂಗೆ ಹೇಳಿದ್ರೆ ಎದಿಗೆ ಓದಿತೇನೆ ನಿನಗೆ. ನಾಟಕ ಮಾಡ್ತಾವ. ನಾ ಏನು ನಾಟಕ ಮಾಡಿಲ್ರಿ, ನೀವ ಮಾಡಾಕತ್ತಿದ್ದ. ನಾ ಏನು ಮಾಡೀನಿ? ಇಷ್ಟು ದಿನ ಸುಮ್ಮನೆ ಇದ್ದ, ಈಗೀಗ ಊರಾಗ ಅಡ್ಡಾಡೋದೇನು, ಮಂದಿ ಕೂಡ ಸಂಪರ್ಕ ಬೆಳೆಸೋದೇನು? ನಿಮ್ಮ ಜಾತಿಯವ್ರ ಮುಂದೆ ಬೇರೆ ಜಾತಿಯವ್ರನ್ನ ಬೈಯೋದು, ಬೇರೆ ಜಾತಿಯವ್ರ ಮುಂದೆ ನಿಮ್ಮ ಜಾತಿಯವ್ರನ್ನ ಬೈಯೋದು, ಮತ್ತೆ ಮೆಂಬರ್ ಆಗ್ಬೇಕಂತ ನಾಟಕ ಶುರು ಮಾಡಿನ. ಏ ಎಲ್ಲಿ ಅವಲೇವ ಎಷ್ಟು ಉರಿತಿತ್ತಲ್ಲ. ಏ ನಾಟಕ ಮಾಡ್ತಾವ ಮಗ. ಬಿ ಪಿನ ರೇಸ್ ಮಾಡ್ತಾನ ಮಗ. ನಾವು ಹಿಂಗೆ ನಾಟಕ ಮಾಡಲಿಲ್ಲ ಅಂದ್ರೆ ಅಧಿಕಾರ ನಮ್ಮ ಕೈ ಸಿಗ್ಬೇಕಲ್ಲ. ಅಧಿಕಾರ ನಮ್ಮ ಕೈ ಸಿಗ್ಬೇಕಂದ್ರೆ ಹಿಂಗೆ ನಾಟಕ ಮಾಡ್ಬೇಕು. ನಿಯತ್ತಾಗಿದ್ರೆ ಬೆಲೆ ಇಲ್ಲಿ ಮಾತಾಡೋರಿಗೆ ಏನು ಗೊತ್ತಾಗತಿ? ಏ ತೆಲ್ಬೇನಿ, ಎಲ್ಲೆಲ್ಲಿ ಅಂತ ಹುಡ್ಕುದ್ಲೇ ನಿನ್ನ? ಬಾ ಇಲ್ಲೇ ಸ್ವಲ್ಪ ಕೆಲಸ ಹೋಗ್ರಂ ಬಾ. ಹೊಗ್ಗ ಮಾರಾಯ, ನಾನು ನಿನ್ನ ಹೆಂತ ತಿಳ್ಕೊಂಡಿನ ನೀನು? ನೀ ಕರ್ದು ಉಟ್ಲೆ ಬರಾಕ ಸಿಕ್ಕಂಗೆ ಹೊಡಿತಿಪ್ಪ, ಬಾಯಿ ಬಂದಂಗೆ ಬೈತಿ. ನಿನಗೆ ಬೈದ ಮತ್ತು ಬೇರೆದಾರಿಗೆ ಯಾರಿಗಾರು ಬೇಯಾಕತ್ನ? ನೀನು ನಮ್ಮ ಮಾವ. ನಾನು ನಿಮ್ಮ ಮಾವನ ಅಂದ್ರೆ ನೀನು ನಮ್ಮ ಹುಡುಗಿದ್ದಂಗೆ, ನಮ್ಮವನು ಅಂದಂಗೆ ಆಯಿತು. ಈಗ ತಮ್ಮಿಂದ ನಿಮಗೇನಾದರೂ ಕೆಲಸವಾಗಬೇಕೇ? ಏನಿಲ್ಲ, ಇಲ್ಲೇ ಪ್ರೇಮಿ ಮನೆಗೆ ಹೋಗ್ರಂ ಬಾ. ಯಾಕೆ ತಾವೊಬ್ಬರು ಹೋದ್ರೆ ಹಾಕೊಂಡು ರೂಮ್ ಗಿಮ್ ತಾ ಅಂತ ಹೇಳಿಕತ್ತೈತೆ ತಮಗೆ? ಅಲ್ಲಿ ಒಂಟಿ ಹೆಣ್ಮಗಳು ಬೇರೆ, ನಾ ಒಬ್ಬನ ಅವ್ರ ಮನೆಗೆ ಹೋದ್ರೆ ಮಂದಿ ಏನಾರ ತಪ್ಪು ತಿಳ್ಕೊಂಗಿಲ್ಲ. ಓ, ಈ ಬುದ್ಧಿ ಮೊದಲೇ ಇದ್ದಿದ್ರೆ ನೀವು ಲದ್ದಿತ್ತಿನೂ ಕೆಲಸ ಮಾಡ್ತಿದ್ದಿಲ್ಲ. ಏ ಏನು ಮಾತಾಡ್ತಿಲ್ಲ ನೀನು? ಬಿಡ್ಲ ಒಂದು ಹೊಡೆದು ಬಿಡು, ಹೊಡೆದು ಸಾಯಿಸ್ಬಿಡು ನನ್ನ. ಯಾಕಂದ್ರೆ ನಾನು ನಿಮ್ಮ ಹೌದಿಲ್ಲ. ಸಾರಿ ನೋಡ, ಇನ್ನು ಮ್ಯಾಗ ನನ್ನ ವಿಷಯಕ್ಕೆ ನೀ ಬರಬೇಡ, ನಿನ್ನ ವಿಷಯಕ್ಕೆ ನಾ ಬರಂಗಿಲ್ಲ. ಆಯ್ತು ತೋರಿ. ಆತು ಬಾ, ಹೋಗುಂಬಾ. ಮತ್ತು ಹಂಗೆ ಬರೋಕೆ ಆಗೋದಿಲ್ರಿ, ಚಾರ್ಜ್ ಆಕತಿ. ಏನ್ಲಿಪ್ಪ ತಗೋ ಮೆಂಬರ, ಫಾಲೋ ಮೀ. ಒದರ ಹೆಂಗೆ ಹಂಗಲ್ಲಲ್ಲಿ ಚಂದಾಗ ಒದರ. ಅಮ್ಮ ತಾಯಿ ಯಾರದ? ಮುಂದಕ್ಕೆ ಹೋಗ್ರಿ. ಆಂಟಿ, ನಾ ತೆಲ್ಬ್ಯಾನಿ ಅಂಟಿ. ಅಲ್ವೇನಿ? ಯಾಕ ಭಾಳ ದೂರ ಬಂದಿಯಲ್ಲ? ಮೆರುಗನ್ ಮಳ್ಯಾಗ ಮೈ ಮುರೆ ಆಗ್ತಿರ್ಬೇಕಲ್ಲ. ಮೆಂಬರ, ನಿನಗೆ ಹೇಳತ್ತಳ. ತಲುಪೇನಿ, ಸ್ವಲ್ಪ ಕಡೆ ಇರಲಿ, ಪರ್ಸ್ನಲ್ ಮಾತಾಡೋದೈತಿ. ನೋ, ಇಟ್ ಈಸ್ ಇಂಪಾಸಿಬಲ್. ನಾ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ. ತಲೆಬ್ಯಾನಿ, ನೀ ಆ ಕಡೆ ಇರ, ನಾ ವಿಚಾರಿಸ್ಕೋತೀನಿ.
ಓಕೆ ಆಂಟಿ, ಇಟ್ಸ್ ಓಕೆ. ಓಕೆ. ಹೇಳ್ರಿ ಏನ್ ವಿಷಯ? ಏನಿಲ್ಲ, ಒಂದು ಹೆಣ್ಣಿನ ಕೂಡ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗದ ನಿನ್ನ ಭಾಳ ಕಾಡಿದ್ದೆ. ಅದ ಮುಗುದ್ ಕತಿ. ಬ್ಯಾರೆ ಏನಾದ್ರೂ ಇದ್ರ ಹೇಳಿ ಇಲ್ಲಿಂದ ಹೋಗ್ಬಿಡ್ರಿ. ಅಲ್ಲ, ಒಂದು ಹೆಣ್ಣನ ಹೆಂಗೆ ಹೊಲಿಸ್ಕೋಬೇಕು ಅನ್ನೋದು ವಿಚಾರನ ನನಗೆ ಗೊತ್ತಿರಲಿಲ್ಲ. ತಿಪ್ಪರ್ಲಾಗ ಹಾಕಿದ್ರು ಆ ಹೆಣ್ಣ ನಿಮ್ಗೆ ಒಲೆಯಂಗಿಲ್ಲ. ಹಂಗಲ್ಲ, ಆಗೋದಾಗೈತಿ, ಹೋಗೋದು ಹೋಗೈತಿ. ಇನ್ನು ಮುಂದರ ನಾವು ಚಂದ ಇರೋಣ ಅಂತ ಮಂಜ ಎಲ್ಲಿದ್ದರೂ ನಾ ಹುಡ್ಕೊಂಬರ್ತಾನೆ. ಆದ್ರೆ ನೀ ನನ್ನಂತಿರ್ಬೇಕು. ಸುಮ್ಮ ಇಲ್ಲಿಂದ ಹೋದ್ರೆ ಚಲೋ, ಇಲ್ಲಾಂದ್ರೆ ನಿನ್ ಭಾಳ ವಜ್ಜಾಕೈತಿ. ನಿನ್ನ ಸಂಗಟ ನನಗೆ ಗೊತ್ತಾಗತಿ. ನನ್ನವ್ರು ಯಾರು ಇಲ್ಲ ಅಂತ ಬ್ಯಾಸರಾಗಿ ಹಿಂಗೆ ಮಾತಾಡ್ತಿ. ಹರಿಯದೇಣ್ಣ ಒಂಟಿ ಆಗಿದ್ರೆ ಆಕಿ ಎಂಥ ಸಂಕಟ ಅನುಭವಿಸ್ತಾಳ ಅನ್ನೋದು ನನಗೆ ಗೊತ್ತೈತಿ. ನೀ ತಿಳ್ಕೊಂಡಂಗೆ ಏನೂ ಇಲ್ಲ. ಜಗದೀಶ್ ಅಣ್ಣ ಅದಾನ. ಜಗದೀಶ ಅಣ್ಣನ ಇಲ್ಲ ಮಾವನ? ನೀ ಏನಾರ ತಿಳ್ಕೊ, ನಿನಗೆ ತಿಳಿಸೋ ಅವಶ್ಯಕತೆ ನನಗಿಲ್ಲ. ಎಲ್ಲಿದಾನಮ್ಮ? ಅವನು ಊರು ಬಿಟ್ಟ ಹೋಗ್ಯಾನ. ಎಲ್ಲಿದಾನಂತ ಯಾರಿಗೂ ಗೊತ್ತಿಲ್ಲ. ಬಹುಶಃ ನಿನಗೆ ಗೊತ್ತಿರಬೇಕು. ನೋಡು ಮೆಂಬರ, ಜಾಸ್ತಿ ಮಾತಾಡಕ್ ಹೋಗಬೇಡ. ನೀ ಮಾತಾಡಿದ ಕೇಳಾಕ ಇದು ಪಂಚಾಯಿತಿ ಅಲ್ಲ, ನನ್ನ ಮನಿ. ಏನ್ ಹೇಳೋದೈತಿ ಅದನ್ನ ಹೇಳಿ ಸುಮ್ ಹೋಗ್ಬಿಡ. ಪ್ರೇಮ, ನಿಮ್ಮ ಮನೆ ಕಡೆಗೆ ಒಂದು ತುಡುಗ ನಾಯಿ ಬಂದಿತ್ತಲ್ಲ, ಹೋತನ? ಬೇ ಅಮ್ಮ, ಅದ ಹಂಗ ಹೋಗೋ ನಾಯಿ ಅಲ್ಲ, ಒಂದ 4 ಬಿದ್ದ ಹೊಕ್ಕೈತಿ. ನಮಸ್ಕಾರ ಅಧ್ಯಕ್ಷರ. ಯಾಕ ದೂರ ಬಂದಿದ್ರಿ? ಏನಿಲ್ಲ, ಪ್ರೇಮಕ್ಕಂದ ಮನಿ ಅಂತೂ ಯಾಕೆ ಅಂತಲ್ಲ, ಫೈನಲ್ ಬಿಲ್ ಒಂದು ಬಾಕಿ ಇತ್ತ. ಅದಕ್ಕೆ ಬೋರ್ಡ್ ಬರೆಸಿ GPS ಮಾಡಿಸಂತಂದು ಹೇಳುವ ಹಾಕೊಂಡಿದ್ದೆ. ಹೇಳಿದ್ರೇನ? ಹೇಳಿದೆ. ಹಂಗಾರ ಬರ್ರಿ ಅಧ್ಯಕ್ಷ, ಮನೆಗೆ ಹೋಗೋಣ. ಪ್ರೇಮ, ಈ ಬಾಡೆ ತನ್ನ ಬುದ್ಧಿ ಒಟ್ಟ ಬಿಡುದಿಲ್ಲ. ನೀವು ಒಟ್ಟ ಹೆದರ್ಬೇಡ. ನಿನ್ನ ಮನೆ ಕಡೆಗೆ ಇಷ್ಟು ದಿನ ಹೊಳ್ಳಿ ನೋಡ್ತಿರಕ್ಕಿಲ್ಲವ. ಈಗ ಜಗದೀಶ್ ಊರಾಗಿಲ್ಲ ಅಂತೇಳಿ ಎದ್ದು ಬಿಟ್ಟತೆ ಅವನು. ನನ್ನಷ್ಟಕ್ಕೆ ನನಗೆ ಬದುಕಾಕ ಬಿಡುವಲ್ರಿ ಬೇವ್ರು. ನೀ ಅಷ್ಟ ಅಲ್ಲ, ಒಂಟಿ ಹೆಣ್ಮಕ್ಳಿದ್ರೆ ಸಾಕು, ಆಕಿನ್ನ ಕುಕ್ಕಿ ಕುಕ್ಕಿ ತಿನ್ಬೇಕನ್ನೋ ಹದ್ದುಗಳ ಭಾಳ ಅದಾವು ಈ ಸಮಾಜದಾಗ. ಬಾ, ಹೊತ್ತಾತ. ತಡ ಆಗಿ ಹೋದ್ರೆ ಸಂಟಿ ಸಾವುಕಾರ ಬೈತಾನ. ಹೋನ್ ಬಾ. ಆ ತಡಿ ಬೇ, ಕಿಲಿ ಹಾಕೊಂಡ್ಬರ್ತೀನಿ. ಬಾ. ಮೆಂಬರ, ಮಸ್ತ್ ಮಂಗಳಾರತಿ ಆತಲ್ಲ ಮುಖಕ್ಕೆ. ಏನಿಲ್ಲ, ನನ್ನ ಟೈಮ್ ಸರಿ ಇಲ್ಲ ಅಂತ ಮಾತಾಡಕತ್ತಾರ ಅವ್ರು. ಮಾತಾಡಲಿ. ಟೈಮ್ ನೋಡಿ ಹೊರ್ತಾಕತ್ನಿ ಅಂದ್ರೆ ಅವ್ರು ಒಬ್ಬೊಬ್ಬರು ನೆನೆಸಿರ್ಬೇಕು ಅವರು. ಅದೇನು ಕಿದ್ದ ಬಾಗ್ತಿರೋ ನಾನು ನೋಡ್ತೇನೆ ತೋರಿ. ಏ ನನ್ನ ಯಾವ್ಲಿ ತಲೆ ಕೆಡಿಸಿಲಿ ಮತ್ತೇನ? ಹದ ಇದ್ದಾಗ ಅಷ್ಟ ಉದವನು ಮಗ ನೀನು. ಲೇ ಎಲ್ಲ ಬರ್ದು ನಾಟಕ ನಡೆಸ್ತಿಲ್ಲ ನಿಮ್ದೊಂದು. ನಿನ್ನ ಕೈಲಾಡೋ ಆಯ್ತಾ? ಗ್ಯಾಸ್ ಮೇಲೆ ಬೆಳೆ ಕುದಕಿಟ್ಟನಿ, ಆಮೇಲೆ ನೋಡೋದನ್ನ. ಹ್ಞೂ ಯವ್ವ. ಮತ್ತು ನಿನ್ನ ಗಂಡ ಏನಾರು ಫೋನ್ ಮಾಡಿತ್ತಾನ? 3 ತಿಂಗಳಿಂದ ಅದ್ರ ನಂಬರ್ನ ಬ್ಲ್ಯಾಕ್ ಲಿಸ್ಟ್ದಾಗ ಹಾಕೀನಿ. ಆದ್ರೂ ಆ ನಂಬರ್ ಈ ನಂಬರ್ ಅಂತೇಳಿ ಬೇರೆ ಬೇರೆ ನಂಬರ್ಲೆ ಫೋನ್ ಮಾಡ್ತಾನೆ ಇರ್ತೈತಿ. ಅದ ಒಟ್ಟ ಮಾತಾಡಕ್ಕೆ ಹೋಗ್ಬೇಡ. ನಿಮ್ಮ ಅತ್ತಿ ಆಕೆ ಸಾಯ್ತನ, ನಾ ಮಾತ್ರ ನಿನ್ನ ಗಂಡನ ಮನೆಗೆ ಕಳ್ಸೋದಿಲ್ಲ. ಗಿಳಿ ಹೋದ ಗಿಡಗನ ಕೈಯಾಗ ಕೊಟ್ಟಂಗಾಗೈತಿ. ನನ್ನ ಮಗಳು ಬಾಳೆವು. ನಾ ಮಾತ್ರ ಕಳ್ಸೋದ್ರ ಅಂದ್ರೆ ಕಳ್ಸೋದಿಲ್ಲ ನಿನ್ನ ಗಂಡನ ಮನೆಗೆ. ಯವ್ವ ಬೇ, ನಾ ಏನಾರ ಅವ್ನು ಕೂಟ್ ಬರಲಿಲ್ಲ ಅಂತಂದ್ರೆ ನನ್ನ ಹೆಸರನ್ನ ಚೀಟ ಬರ್ದಿಟ್ಟು ಊರ್ಲಿ ಹಾಕೊಂಡು ಸಾಯ್ತೀನಿ ಅಂತ ಹೇಳಿ ಮೆಸೇಜ್ ಮಾಡೈತಿ ಬೇ. ಅದ ಸತ್ರ ಸಾಯಿಲ್ ಬಿಡು, ಹಂಗೆ ಹೇಳ್ತದ. ಸಾಯಂಗಿಲ್ಲ ಬರ್ಲೇನ? ಅದು ರೊಕ್ಕದ ಏನಾತ್ ಬೇ? ಯಾರು ರೊಕ್ಕದ್ದು? ಅದ ಬೇ, ಫೈನಾನ್ಸ್ ತರ್ದು ಎಷ್ಟೊತ್ತಿದ್ರು ಇವತ್ತು ಕಟ್ಟಬೇಕಂತ, ಇಲ್ಲಾಂದ್ರೆ ಒಟ್ಟ ಬಿಡುದಿಲ್ಲ ಅಂತ ಹೇಳ್ಯಾರ ಅವ್ರು. ಏನಾರು ಹೇಳಿ ಕಳಿಸು. ಅಯ್ಯ, ಏನಾರ ಅಂದ್ರೆ ಏನು ಹೇಳ್ಬೇ ನಾನು? 6 ತಿಂಗಳಿಂದ ಅದು ಇದು ಅಂತೇಳಿ ಬರೀ ಸುಳ್ಳೆ ಹೇಳಕತ್ತೀನಿ ಅವ್ರಿಗೆ. ಇವತ್ತ ಕಟ್ಟಲಿಲ್ಲ ಅಂದ್ರೆ ಒಟ್ಟ ಬಿಡುದಿಲ್ಲ ಅಂದಾರ ನೋಡೋರು. ನಾನಾರ ಏನು ಮಾಡಲಿ? ಅಲ್ಲಿ ಗಂಡನ ಮನ್ಯಾಗ ಹಿಂಗೆ ಸಾಲ ಮಾಡಿ ಇಲ್ಲಿ ತವ್ರ ಮನ್ಯಾಗ ಬಂದು ಕುಂತಿ, ಇಲ್ಲಿ ಇದ ಮಾಡಕತ್ತಿ. ನೀ ಮಾಡಿ ನೀ ಅನ್ಬೋಸ್ ಹೊಕ್ಕೆ ನೋಡ. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ಅಮಟಾಪುರಕ್ಕೆ ಬಂದೇನು ಸರ್. ಅದೇ ಸರ್, ಆ ಕವಿತಾ ಮೇಡಮ್ದು ಲೋನ್ ರಿಕವರಿ ಮಾಡಕ್ಕೆ ಬಂದೇನು ಸರ್. ಸರ್ 6 ತಿಂಗಳು ಆತ್ರಿ ಸರ್. ಫೋನ್ದಾಗ ಸಿಗೋಲ್ರು, ಮನ್ಯಾಗ ಸಿಗೋಲ್ರು ಸರ್. ಇವತ್ತು ಎಷ್ಟೊತ್ತಿಗೆ ರಿಕವರಿ ಮಾಡ್ಕೊಂಬರ್ತೇನೆ ಸರ್. ಸರ್ ಇವತ್ತು ರಿಕವರಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮೈಕ್ರೋ ಫೈನಾನ್ಸ್ ಮನೋಹರ್ನ ಅಲ್ರಿ ಸರ್. ಸರ್ ಅದ್ರ ಸಲುವಾಗಿ ಮನ್ಯಾಗಿಂದ ಹಾಸಿಗೆ ಊಟ ಎಲ್ಲ ಕಟ್ಕೊಂಡು ಬಂದೇನು ಸರ್. ಇವತ್ತು ರಾತ್ರಿ ಇದ್ದಾದರೂ ವಸೂಲಿ ಮಾಡ್ಕೊಂಬರ್ತೇನೆ ಸರ್.
ಎಸ್ ಸರ್, ಥ್ಯಾಂಕ್ ಯು ಸರ್. ಗಾಡಿಯಲ್ಲಿಟ್ಟೆ ನಾನು ಅಲ್ಲಿ. ಏನು ಮಾಡಲಿ ಈಗ, ಏನು ಮಾಡಲಿ? ನಾವು ಶಾನೆಯವ್ರು ಇರ್ತೀವಂದ್ರೆ ನಮ್ಗಿಂತ ಭಾಳ ಶಾನೆಯವ್ರು ಇರ್ತಾರೆ ಅವ್ರು ಫೈನಾನ್ಸ್ದವ್ರು. ನಮ್ಮಂಥವ್ರನ್ನ ಭಾಳ ಮಂದಿ ನೋಡಿರ್ತಾರೆ. ಮನೆ ಮುಂದೆ ಹೋದ್ರೆ ಆಕೆ ಹಿತ್ತಲ್ದಾಗ ಹಾಸಿ ಎಸ್ಕೇಪ್ ಅಕ್ಕ. ನಾನಾ ಹಿತ್ತಲ್ದಾಗ ಹೋದ್ರೆ ಆಕೆ ಸಿಕ್ಕೊಂಡ್ರ. ಮುಂದಲ್ ಬಾಕಲ್ಲೇ ಬಂದ್ರೆ ದಾರಿ ತಪ್ಪಿಸ್ತೇನೆ ಅಂಥೇಳಿ ಹಿಂದಲ್ ಬಾಕಲ್ಲೇ ಬಂದರೂ ಬರ್ಬೋದು. ಯಾವುದಕ್ಕೂ ನಾ ಹುಷಾರಾಗಿರ್ಬೇಕು. ಅಯ್ಯೋ, ನಾ ಅನ್ಕೊಂಡಂಗೆ ಇವ ಹಿತ್ತಲ್ದಾಗ ಬಂದ. ಬರ್ತಾರೆ ಪಟ್ಟದ ಮೇಲೆ ಏನಾರ ಕುಂತ ಏನಕ್ಕೆ ಇಲ್ಲ, ಇಲ್ಲೂ ಇಲ್ಲ. ಬಹುಶಃ ನಾಯಿ ಮೂಗಿರ್ಬೇಕಿಂದು. ನಾ ಬರೋ ವಾಸನೆ ಕಂಡು ಓಡೋಗಾಕಿ ಎಲ್ಲೋಗಳ. ಹಾಂ, ಇಲ್ಲೇ ಆಶೋಗಳಕ್ಕೆ. ಎಲ್ಲೋ ಹೇಳಕ್ಕಿ. ಹಾಂ, ಈ ಕಡೆನೇ ಹೋಗಾಕಿ. ಎಲ್ಲೊಕ್ಕ ಹೋಗ್ಲಿಕ್ಕೆ ಹಿಡಿತೀನಿ ಹೊತ್ತಿದ್ದೆ. ಅಯ್ಯೋ, ಪೀಡ ಬೆಣ್ಣ ಹತ್ತೈತಲ್ಲಿದು. ನೋಡಲ್ಲಕ್ ಬಿಡ. ಹೋಡಾನ್ ಅಂಟಿ ಯಾಕೆ ಕೊಡಾತಿ? ಏನಾತ? ಸರಿ ಅಲ್ಲ, ಆ ಫೈನಾನ್ಸ್ ಅವ್ರು ಬೇರೆ ನಾನು ಹಿಂದೆ ಬಿದ್ದಾನ ಸಾಲ ಕಟ್ಟ ಅಂತೇಳಿ. ಮೊದಲು ನೀ ಸರಿ, ನಂದು ನನಗೆ ಹತ್ತೈತಿ. ಹೋಡಾನ್ ಏ, ಯಾರ್ರಿ ನೀವು? ಈ ಅಮಟಾಪುರದಾಗ ಬೇಲಿ ತಿರು ಕೆಲಸ ಏನಿದ್ರು ನಂದ. ಯಾವ್ರು ನಿಮ್ದು? ನಾನು ಫೈನಾನ್ಸ್ ಕಂಪ್ನಿದವ. ಆಕಿ ಸಾಲ ತೊಗೊಂಡು ವಾಪಸ್ ಕಟ್ಲಾರ್ದ ಹಂಗೆ ಅಡ್ಡಾಡಕತ್ತ. ನೀವು ಹಿಂಗೆ ಅಕ್ಕಿ ಹಿಂದೆ ಬೇಲಿ ಅಡ್ಡಾಡ್ರಿ ಆಕಿ ನಿಮ್ಮ ಕೈ ಸತ್ರು ಸಿಗಂಗಿಲ್ಲ. ನಾನು ಒಂದು ಐಡಿಯಾ ಕೊಡ್ತೇನೆ, ನಾ ಹೇಳ್ದಂಗೆ ಮಾಡಿರಿ ನೀವು. ಏನು ಮಾಡಬೇಕು? ಅಕ್ಕಿ ಕಡೆ ಐಫೋನ್ ಐತಿ, ಮೊದ್ಲು ಆ ಫೋನ್ ಕಿತ್ಕೋರಿ, ನಿಮ್ಮ ಸಾಲ ತಾನ ವಸೂಲಿಕತಿ. ಆಕಿನ ನನ್ನ ಕೈಯಾಗ ಸಿಗೋವಲ್ಲ, ಇನ್ನು ಫೋನ್ ಏನು ಸಿಗ್ತದೆ ಮರ? ಅದಕ್ಕೆ ನಾ ಅದನ್ನೆಲ್ಲ ನಾ ಆಕಿನ ಹುಡುಗಿ ಕೊಡ್ತೇನೆ. ಆದ್ರೆ ಚಾರ್ಜ್ ಆಕತ್ ನೋಡ್ರಿ. ಎಷ್ಟು ಹಾಕದು? 500 ರೂಪಾಯಿ. ಪಗಾರ ಆಗಿಲ್ಲ ನಂದು 500 ರೂಪಾಯಿ ಅಂತ. ಒಂದು ಕೆಲಸ ಮಾಡಿ, 100 ರೂಪಾಯಿ ಕೊಡ್ತೇನೆ. 100 ರೂಪಾಯಿದಾಗ ಹುಡ್ಕೊಡು. ಆತ್ ಕೊಡ್ರಿ. ನೀವು ಒಂದು ಕೆಲಸ ಮಾಡಿರಿ, ಅಲ್ಲಿ ಕಾಣ್ತೈತಲ್ಲ, ಅಲ್ಲಿ ಬನ್ನಿವಂತಲ್ಲಿ ಅಡುಕೊಂಡು ಕುಂತೀರಿ. ನಾನು ಆಕಿನ ಅಲ್ಲಿಗೆ ಕರ್ಕೊಂಬರ್ತೇನೆ. ಬಂದು ಬಿಟ್ಲೆ ಪಟ್ನ ಫೋನ್ ಕಸ್ಕೊಂಡ್ಬಿಡ್ರಿ. ನಡ್ರಿ. ಅಯ್ಯೋ ಥು. ನೀ ಯಾಕಲ್ಲ ಇಲ್ಲಿ ಬಂದಿ? ಆಂಟಿ, ನೀವು ಹಿಂಗೆ ಬೇಲಿ ಸುತ್ತಕೊಂತ ಅಡ್ಡಾಡ್ರೆ ಗ್ಯಾರಂಟಿ ಅವ್ನು ಕ್ಯಾಸಿಗೆ ಹಾಕೋತೀರಿ.
ನಾ ಹೇಳ್ದಂಗೆ ಮಾಡ್ರಿ ನಿಮ್ಗೊಂದು ಐಡಿಯಾ ಕೊಡ್ತೇನೆ. ಏನಿಲ್ಲ ಅದು ನಿನ್ನ ಐಡಿಯಾ. 100 ರೂಪಾಯಿ ಆಕತಿ. ಯಾಕ್ಲಾ ನಾ ಯಾಕೆ ನಿನಗೆ 100 ರೂಪಾಯಿ ಕೊಡ್ಬೇಕು? ಅದ್ರ ಮಸಡಿಗೆ ಎಷ್ಟು ಸತಿ ಚಳ್ಳಿ ಅಂತ ತಿನ್ಸಿಲ್ಲ ನಾನು. ನನಗೆ ತಪ್ಪಿಸ್ಕೊಳ್ಳೋದು ಭಾಳ ಚಂದ ಗೊತ್ತೈತಿ. ನೀ ಹೊಂಡಿನ ನೀವು 100 ರೂಪಾಯಿ ಕೊಟ್ಟಿಲ್ಲ ಅಂದ್ರೂ ಚಿಂತಿಲ್ಲ. ಫಸ್ಟ್ ಟೈಮ್ ನಾ ಒಬ್ರಿಗೆ ಫ್ರೀ ಐಡಿಯಾ ಕೊಡ್ತೇನೆ. ನೀವು ಐಡಿಯಾ ತೊಗೊಂತೀರೋ ತೊಗೊಂಗಿಲ್ಲ? ನೀ ಐಡಿಯಾ ಕೊಡೋಕ್ಕಿಂತ ಮೊದಲ ಬೊಗಳ ಅವ ನೀನು ಏನು ಮಾತಾಡತ್ತಿದ್ರಿ? ಥೋ ಅದ ಅವಂಗ ಹೆದರ್ಸಿದ್ಯಾ, ನಿಮ್ಮ ಹಿಂದೆ ಹೋದ್ರೆ ಕಡಿತಾರಂತ ಹೇಳೀನಿ. ಅದಕ್ಕೆ ಅವ ಹೆದರಿ ಹೋಗೇ ಬಿಟ್ಟ. ಹ್ಞೂ ಆದ್ರೂ ನಂಬಕ್ಕಾಗುದಿಲ್ಲಲ್ಲ, ಯಾವ್ದಾರ ಮೂಲೆಗೆ ನಿಂತು ಕಾಯ್ತಿರುತ್ತ. ನಡ್ರಿ ಹೆಂಗಾರ ಬನ್ನಿ ಸಂದಿಗೆ. ಎದಕ್ಕಲ್ಲ? ಹ್ಞೂ ನೀವು ಏನೇನಾರು ತಿಳ್ಕೊತೀರಿ. ನಾನು ಬನ್ನಿ ಸಂದ್ಯಾಗ ಅಡುಕೊಳಕ್ಕೆ ಕರೆದಿದ್ದ. ಬರ್ರಿ ಹೋಗುಣ. ಮೊಬೈಲ್ ಬೇಕು. ಮೊಬೈಲ್ 6 ತಿಂಗಳ ಸಾಲ ಕಟ್ಟಂದ್ರೆ ಹಂಗ ಕಣ್ ತಪ್ಪಿಸ್ಕೊಂಡು ಅಡ್ಡಾಡಕತ್ತಿ. ನನ್ನ ಮೊಬೈಲ್ ಕೊಟ್ಬಿಡ್ರಿ. ನನ್ನ ಮೊಬೈಲ್ ಬಿಟ್ಟಿರಕ ಆಗಂಗಿಲ್ಲ. ಇಲ್ಲ ಆಗಂಗಿಲ್ಲ. ನಿಮಗೆ ಸಾಲಲ್ಲ ಕಟ್ತೀನಿ, 1 ತಾಸ್ನಾಗ ಕಟ್ತೀನಿ. ನನ್ನ ಮೊಬೈಲ್ ಕೊಡ್ರಿ. ಇಲ್ಲ ಆಗಂಗಿಲ್ಲ. ಏನಿದ್ರು ಆಫೀಸಿಗೆ ಬಾ, ಬಂದು ಕಟ್ಟು ಹೋಗಿ. ಅಯ್ಯೋ ನನ್ನ ಮೊಬೈಲ್. ಅಂಟಿ ಎದಕ್ಕೆ ಹೊಡೆದಿ? ಲಾ ನಿನ್ನ ಹಾಳಾದ ಐಡಿಯಾದಿಂದ ನನ್ನ ಮೊಬೈಲ್ ಕಳ್ಕೊಂಡು ನಾನು 2 ದಿನ ಊಟ ಬಿಟ್ಟಿರಂದ್ರೂ ಇದ್ದು ಬಿಡ್ತೀನಿ. ಮೊಬೈಲ್ನ 2 ನಿಮಿಷ ಬಿಟ್ಟಿರಾಕೂ ಆಗಂಗಿಲ್ಲ ನನ್ನ ಕೈಲಿ. 2 ದಿನಕ್ಕೆ ಆಗೋಟ್ಟು ರೀಲ್ಸ್ ಮಾಡಿದ್ದೆ, ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ. ಎಲ್ಲ ನಿನ್ನ ಡಬ್ಬ ಐಡಿಯಾದಿಂದ ನನ್ನ ಮೊಬೈಲ ಹೋತೀಗ. ಮತ್ತೆ ಪುಕ್ಷೇಟ್ ಐಡಿಯಾ ತೊಗೊಂಡ್ರೆ ಹಿಂಗೆ ಆಗೋದು. 100 ರೂಪಾಯಿ ಕೊಟ್ಟಿದ್ರೆ ಚಲೋ ಐಡಿಯಾ ಕೊಡ್ತಿದ್ದಿಪ್ಪ. ಅಂಟಿ ಮತ್ತೆ ಈಗ ಯಾಕೆ ಕೊಡದಿ? ಅಂಟಿ ಅಂಟಿ ಅಂತ ಕರಿತೀಯಲ್ಲ, ಅದ್ರ ಸಂಬಂಧ ನಾನು ನಿನ್ನ ಗಂಟಿ ಕಂಡಂಗೆ ಅಕ್ಕೇನೋ. ಮತ್ತೆ ಮದುವೆ ಆಗೈತಲ್ಲ, ಮದುವೆ ಆಗಿಂದ ಅಂಟಿನ ಲಾ ನಮ್ಮವ್ ನನ್ನ ಸಣ್ಣಕ್ಕಿದ್ದಾಗ ಲಗ್ನ ಮಾಡ್ಯಾಳ. ನಾ ಏನು ಮಾಡ್ಲಿ ಅದಕ್ಕೆ? ಹೋಗಿ ಮೊದಲ ತಿಳ್ಕೊಂಡು ಮಾತಾಡೋದು ಕಲೀನಿ. ಆಗಲ್ಲ ಸೆಗಣಿ ಗೊಜ್ಜಿದ್ದಕ್ಕೆ ನೋಡಿ ಹೆಂಗೆ ಮಾಡಿದ್ಯಾ. ಇದು ನನ್ನ ಪವರ್ ಅಂದ್ರೆ ನನಗೂ ಸೆಗಣಿ ಗೊಸ್ತಾವ.